ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಲಾಗ್ತದೆ. ಕೆಲವೇ ಹೊತ್ತಲ್ಲಿ ಬೆಂಗಳೂರಲ್ಲೇ ಐಪಿಎಲ್ ಪಂದ್ಯ ಭವಿಷ್ಯ ಇತ್ಯರ್ಥ ಆಗುತ್ತೆ. ಪಂದ್ಯಾವಳಿ ಪುನರಾರಂಭ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಕೂಡ ನಡೆದಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವತಿಯಿಂದ ಶಾಂತಿ ಹೋಮ ಕೂಡ ನಡೆದಿದೆ. ಏನೇ ಕೆಲಸ ಆಗಬೇಕು, ದೊಡ್ಡ ಕೆಲಸ ಅಂತ ಹೇಳಿದ್ರೆ ಅಥವಾ ಈವನ್ ಸಣ್ಣ ಕೆಲಸ ಅಂತ ಹೇಳಿದ್ರು ದೇವರ ಅನುಗ್ರಹ ಇದೆ, ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೆಎಸ್ಸಿ ಅದನ್ನು ಅರ್ಥ ಮಾಡಿಕೊಂಡು ಈಗಿರೋ ಪದಾಧಿಕಾರಿಗಳು ಇಲ್ಲಿ ಯಾವುದೇ ಥರ ಅಹಿತ ಘಟನೆ ನಡೀದೇ ಇರಲಿ, ಅಟ್ ದ ಸೇಮ್ ಟೈಮ್ ಎಲ್ಲ ಸುಲಲಿತವಾಗಿ ಆಗಲಿ ಅಂತ ಯೋಚನೆ ಮಾಡಿ ಇವತ್ತು ಸುದರ್ಶನ ಹೋಮ ಆಗಲಿ, ಗಣ ಹೋಮ ಆಗಲಿ ಎಲ್ಲಾನು ವಿಜೃಂಭಣೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತದ ಪ್ರಕರಣಗಳ ಬಳಿಕ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಟಗಳು ನಡೆಯಲು ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಇದೀಗ ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಟ್ರೋಫಿಯನ್ನು ನಡೆದು ಬರಲಿಕ್ಕಿದೆ. ಈ ಒಂದು ಟ್ರೋಫಿ ನಡೆದು ಬರುವ ಹಿನ್ನೆಲೆಯಲ್ಲಿ ಮೈದಾನದಲ್ಲಿ ಆದಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಆಗಲಿ, ದೇವರು ಅನುಗ್ರಹವನ್ನ ನೀಡಲಿ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಹೋಮ ಹವನವನ್ನ ಆರಂಭ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ 24ನೇ ತಾರೀಕಿನಂದು ವಿಜಯ್ ಹಜಾರೆ ಟ್ರೋಫಿ ಸಾಗಿ ಬರಲಿಕ್ಕಿದೆ. ವಿಜಯ್ ಹಜಾರೆ ಟ್ರೋಫಿಯಿಂದ ಪಂದ್ಯಾಟಗಳು ನಿರಂತರವಾಗಿ ನಡೆದು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಮೈದಾನದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕ್ರೀಡಾಪಟುಗಳಿಗಾಗಿರಬಹುದು ಮತ್ತೆ ಕ್ರಿಕೆಟ್ ಅನ್ನು ನೋಡಲಿಕ್ಕೆ ಬಂದಂತಹ ಕ್ರೀಡಾಭಿಮಾನಿಗಳಿಗಾಗಿರಬಹುದು ಯಾವುದೇ ರೀತಿಯಾದಂತಹ ಒಂದಿಷ್ಟು ತೊಂದರೆ ಆಗದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೋಮವನ್ನ ಶುರು ಮಾಡಿರುವಂತದ್ದು. ಪ್ರಮುಖವಾಗಿ ನವಗ್ರಹ ಹೋಮ ಆಗಿರಬಹುದು, ಗಣಪತಿ ಹೋಮ ಆಗಿರಬಹುದು, ಈ ರೀತಿಯಾದ ಸುಮಾರು 4-5 ಹೋಮಗಳನ್ನ ಮೈದಾನದ ಒಳಭಾಗದಲ್ಲೇ ಮಾಡಲಿಕ್ಕೆ ಇವತ್ತು ಕೆಎಸ್ಸಿಎನ ಪದಾಧಿಕಾರಿಗಳು ಮತ್ತೆ ನೂತನವಾಗಿ ಆದಂತಹ ಅಧ್ಯಕ್ಷರೇನಿದ್ದಾರೆ ಅವರೆಲ್ಲ ಸೇರಿಕೊಂಡು ಹೋಮವನ್ನ ಮಾಡಿರುವಂತದ್ದು. ಸುಮಾರು 6 ಜನ ಪುರೋಹಿತರು ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ದು, ಪ್ರಮುಖವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣದ ಬಳಿಕವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಒಂದಿಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು. ಮೈದಾನದಲ್ಲಿ ಪಂದ್ಯಾಕೂಟ ಆಗುತ್ತಾ ಇಲ್ವಾ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಕೂಟ ಆಗುತ್ತಾ ಇಲ್ವಾ ಅನ್ನುವಂತ ಒಂದು ಆತಂಕ ಇತ್ತು. ಕ್ರೀಡಾಭಿಮಾನಿಗಳು ಕೂಡ ಈ ಒಂದು ಪಂದ್ಯಾಕೂಟಕ್ಕೋಸ್ಕರ ಕಾಯ್ತಾ ಇದ್ರು. ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರಲಿ ಅನ್ನುವಂತಹ ಒಂದು ಆಸೆಯನ್ನ ಹೊಂದಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಆಸೆಗೆ ನಿರಾಸೆ ಆಗುವಂತೆ ಒಂದಿಷ್ಟು ಸಮಸ್ಯೆಗಳು ಎದುರಾಗಿತ್ತು ಅಂತ ಹೇಳಿದ್ರೆ ಸರ್ಕಾರ ಕೂಡ ಮೈದಾನದ ಒಂದು ಗುಣಮಟ್ಟ ಹೇಗಿದೆ, ಮೈದಾನದ ಕಟ್ಟಡ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪರಿಶೀಲನೆ ನಡೆಸಿದ್ರು. ಅದಾದ ಬಳಿಕ ಈಗ ಮತ್ತೆ ವಿಜಯ್ ಹಜಾರೆ ಟ್ರೋಫಿ 24ನೇ ತಾರೀಕಿನಿಂದ ಆರಂಭ ಆಗೋ ಹಿನ್ನೆಲೆಯಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಕ್ರೀಡಾಪಟುಗಳಿಗಾಗ್ಲಿ ಕ್ರೀಡಾಭಿಮಾನಿಗಳಿಗಾಗ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಇರಲಿ, ಮತ್ತೆ ಚಿನ್ನಸ್ವಾಮಿ ಮೈದಾನಕ್ಕೆ ಮತ್ತೆ ಯಾವುದೇ ರೀತಿಯಾದಂತಹ ಚ್ಯುತಿ ಬರದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಏನಿದ್ದಾರೆ ಅವರು ಕೂಡ ಈ ಒಂದು ಹೋಮ ಹವನದಲ್ಲಿ ಭಾಗಿಯಾಗಿ ಯಾವುದೇ ರೀತಿಯಾದಂತಹ ಚ್ಯುತಿ ಬರದಂತೆ ಮೈದಾನದಲ್ಲಿ ನಿರಂತರವಾಗಿ ಪಂದ್ಯಾಕೂಟಗಳು ಆಗಬೇಕು ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಾಟಗಳು ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮೋಹನ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಲಾಗ್ತದೆ. ಕೆಲವೇ ಹೊತ್ತಲ್ಲಿ ಬೆಂಗಳೂರಲ್ಲೇ ಐಪಿಎಲ್ ಪಂದ್ಯ ಭವಿಷ್ಯ ಇತ್ಯರ್ಥ ಆಗುತ್ತೆ. ಪಂದ್ಯಾವಳಿ ಪುನರಾರಂಭ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಕೂಡ ನಡೆದಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವತಿಯಿಂದ ಶಾಂತಿ ಹೋಮ ಕೂಡ ನಡೆದಿದೆ. ಏನೇ ಕೆಲಸ ಆಗಬೇಕು, ದೊಡ್ಡ ಕೆಲಸ ಅಂತ ಹೇಳಿದ್ರೆ ಅಥವಾ ಈವನ್ ಸಣ್ಣ ಕೆಲಸ ಅಂತ ಹೇಳಿದ್ರು ದೇವರ ಅನುಗ್ರಹ ಇದೆ, ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೆಎಸ್ಸಿ ಅದನ್ನು ಅರ್ಥ ಮಾಡಿಕೊಂಡು ಈಗಿರೋ ಪದಾಧಿಕಾರಿಗಳು ಇಲ್ಲಿ ಯಾವುದೇ ಥರ ಅಹಿತ ಘಟನೆ ನಡೀದೇ ಇರಲಿ, ಅಟ್ ದ ಸೇಮ್ ಟೈಮ್ ಎಲ್ಲ ಸುಲಲಿತವಾಗಿ ಆಗಲಿ ಅಂತ ಯೋಚನೆ ಮಾಡಿ ಇವತ್ತು ಸುದರ್ಶನ ಹೋಮ ಆಗಲಿ, ಗಣ ಹೋಮ ಆಗಲಿ ಎಲ್ಲಾನು ವಿಜೃಂಭಣೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತದ ಪ್ರಕರಣಗಳ ಬಳಿಕ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಟಗಳು ನಡೆಯಲು ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಇದೀಗ ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಟ್ರೋಫಿಯನ್ನು ನಡೆದು ಬರಲಿಕ್ಕಿದೆ. ಈ ಒಂದು ಟ್ರೋಫಿ ನಡೆದು ಬರುವ ಹಿನ್ನೆಲೆಯಲ್ಲಿ ಮೈದಾನದಲ್ಲಿ ಆದಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಆಗಲಿ, ದೇವರು ಅನುಗ್ರಹವನ್ನ ನೀಡಲಿ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಹೋಮ ಹವನವನ್ನ ಆರಂಭ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ 24ನೇ ತಾರೀಕಿನಂದು ವಿಜಯ್ ಹಜಾರೆ ಟ್ರೋಫಿ ಸಾಗಿ ಬರಲಿಕ್ಕಿದೆ. ವಿಜಯ್ ಹಜಾರೆ ಟ್ರೋಫಿಯಿಂದ ಪಂದ್ಯಾಟಗಳು ನಿರಂತರವಾಗಿ ನಡೆದು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಮೈದಾನದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕ್ರೀಡಾಪಟುಗಳಿಗಾಗಿರಬಹುದು ಮತ್ತೆ ಕ್ರಿಕೆಟ್ ಅನ್ನು ನೋಡಲಿಕ್ಕೆ ಬಂದಂತಹ ಕ್ರೀಡಾಭಿಮಾನಿಗಳಿಗಾಗಿರಬಹುದು ಯಾವುದೇ ರೀತಿಯಾದಂತಹ ಒಂದಿಷ್ಟು ತೊಂದರೆ ಆಗದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೋಮವನ್ನ ಶುರು ಮಾಡಿರುವಂತದ್ದು. ಪ್ರಮುಖವಾಗಿ ನವಗ್ರಹ ಹೋಮ ಆಗಿರಬಹುದು, ಗಣಪತಿ ಹೋಮ ಆಗಿರಬಹುದು, ಈ ರೀತಿಯಾದ ಸುಮಾರು 4-5 ಹೋಮಗಳನ್ನ ಮೈದಾನದ ಒಳಭಾಗದಲ್ಲೇ ಮಾಡಲಿಕ್ಕೆ
ಇವತ್ತು ಕೆಎಸ್ಸಿನ ಪದಾಧಿಕಾರಿಗಳು ಮತ್ತೆ ನೂತನವಾಗಿ ಆದಂತಹ ಅಧ್ಯಕ್ಷರೇನಿದ್ದಾರೆ ಅವರೆಲ್ಲ ಸೇರಿಕೊಂಡು ಹೋಮವನ್ನ ಮಾಡಿರುವಂತದ್ದು. ಸುಮಾರು 6 ಜನ ಪುರೋಹಿತರು ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ದು, ಪ್ರಮುಖವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣದ ಬಳಿಕವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಒಂದಿಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು. ಮೈದಾನದಲ್ಲಿ ಪಂದ್ಯಾಕೂಟ ಆಗುತ್ತಾ ಇಲ್ವಾ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಕೂಟ ಆಗುತ್ತಾ ಇಲ್ವಾ ಅನ್ನುವಂತ ಒಂದು ಆತಂಕ ಇತ್ತು. ಕ್ರೀಡಾಭಿಮಾನಿಗಳು ಕೂಡ ಈ ಒಂದು ಪಂದ್ಯಾಕೂಟಕ್ಕೋಸ್ಕರ ಕಾಯ್ತಾ ಇದ್ರು. ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರಲಿ ಅನ್ನುವಂತಹ ಒಂದು ಆಸೆಯನ್ನು ಹೊಂದಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಆಸೆಗೆ ನಿರಾಸೆ ಆಗುವಂತೆ ಒಂದಿಷ್ಟು ಸಮಸ್ಯೆಗಳು ಎದುರಾಗಿತ್ತು ಅಂತ ಹೇಳಿದ್ರೆ, ಸರ್ಕಾರ ಕೂಡ ಮೈದಾನದ ಒಂದು ಗುಣಮಟ್ಟ ಹೇಗಿದೆ, ಮೈದಾನದ ಕಟ್ಟಡ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪರಿಶೀಲನೆ ನಡೆಸಿದ್ರು. ಅದಾದ ಬಳಿಕ ಈಗ ಮತ್ತೆ ವಿಜಯ್ ಹಜಾರೆ ಟ್ರೋಫಿ 24ನೇ ತಾರೀಕಿನಿಂದ ಆರಂಭ ಆಗೋ ಹಿನ್ನೆಲೆಯಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಕ್ರೀಡಾಪಟುಗಳಿಗಾಗ್ಲಿ ಕ್ರೀಡಾಭಿಮಾನಿಗಳಿಗಾಗ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಇರಲಿ, ಮತ್ತೆ ಚಿನ್ನಸ್ವಾಮಿ ಮೈದಾನಕ್ಕೆ ಮತ್ತೆ ಯಾವುದೇ ರೀತಿಯಾದಂತಹ ಚ್ಯುತಿ ಬರದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಏನಿದ್ದಾರೆ ಅವರು ಕೂಡ ಈ ಒಂದು ಹೋಮ ಹವನದಲ್ಲಿ ಭಾಗಿಯಾಗಿ ಯಾವುದೇ ರೀತಿಯಾದಂತಹ ಚ್ಯುತಿ ಬರದಂತೆ ಮೈದಾನದಲ್ಲಿ ನಿರಂತರವಾಗಿ ಪಂದ್ಯಾಕೂಟಗಳು ಆಗಬೇಕು, ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಾಟಗಳು ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮೋಹನ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಲಾಗ್ತದೆ. ಕೆಲವೇ ಹೊತ್ತಲ್ಲಿ ಬೆಂಗಳೂರಲ್ಲೇ ಐಪಿಎಲ್ ಪಂದ್ಯ ಭವಿಷ್ಯ ಇತ್ಯರ್ಥ ಆಗುತ್ತೆ. ಪಂದ್ಯಾವಳಿ ಪುನಾರಂಭ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲ ಕೂಡ ನಡೆದಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವತಿಯಿಂದ ಶಾಂತಿ ಹೋಮ ಕೂಡ ನಡೆದಿದೆ. ಕರೆಕ್ಟ್. ಏನೇ ಕೆಲಸ ಆಗಬೇಕು, ದೊಡ್ಡ ಕೆಲಸ ಅಂತ ಹೇಳಿದ್ರೆ ಅಥವಾ ಈವನ್ ಸಣ್ಣ ಕೆಲಸ ಅಂತ ಹೇಳಿದ್ರು ದೇವರ ಅನುಗ್ರಹ ಇಲ್ಲದೆ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕೆಎಸ್ಸಿ ಅದನ್ನು ಅರ್ಥ ಮಾಡಿಕೊಂಡು ಈಗಿರೋ ಪದಾಧಿಕಾರಿಗಳು ಇಲ್ಲಿ ಯಾವುದೇ ತರ ಅಹಿತ ಘಟನೆ ನಡೀದೇ ಇರಲಿ, ಅಟ್ ದ ಸೇಮ್ ಟೈಮ್ ಎಲ್ಲ ಸುಲಲಿತವಾಗಿ ಆಗಲಿ ಅಂತ ಯೋಚನೆ ಮಾಡಿ ಇವತ್ತು ಸುದರ್ಶನ ಹೋಮ ಆಗಲಿ, ಗಣ ಹೋಮ ಆಗಲಿ ಎಲ್ಲಾನು ವಿಜೃಂಭಣೆಯಿಂದ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತದ ಪ್ರಕರಣಗಳ ಬಳಿಕ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಟಗಳು ನಡೆಯಲು ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಇದೀಗ ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಟ್ರೋಫಿಯನ್ನು ನಡೆದು ಬರಲಿಕ್ಕಿದೆ. ಈ ಒಂದು ಟ್ರೋಫಿ ನಡೆದು ಬರುವ ಹಿನ್ನೆಲೆಯಲ್ಲಿ ಮೈದಾನದಲ್ಲಿ ಆದಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಆಗಿ ದೇವರು ಅನುಗ್ರಹವನ್ನ ನೀಡಲಿ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಹೋಮ ಹವನವನ್ನ ಆರಂಭ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ 24ನೇ ತಾರೀಕಿನಂದು ವಿಜಯ್ ಹಜಾರೆ ಟ್ರೋಫಿ ಸಾಗಿ ಬರಲಿಕ್ಕಿದೆ. ವಿಜಯ್ ಹಜಾರೆ ಟ್ರೋಫಿಯಿಂದ ಪಂದ್ಯಾಟಗಳು ನಿರಂತರವಾಗಿ ನಡೆದು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಮೈದಾನದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕ್ರೀಡಾಪಟುಗಳಿಗಾಗಿರಬಹುದು, ಮತ್ತೆ ಕ್ರಿಕೆಟ್ ಅನ್ನು ನೋಡಲಿಕ್ಕೆ ಬಂದಂತಹ ಕ್ರೀಡಾಭಿಮಾನಿಗಳಿಗಾಗಿರಬಹುದು ಯಾವುದೇ ರೀತಿಯಾದಂತಹ ಒಂದಿಷ್ಟು ತೊಂದರೆ ಆಗದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೋಮವನ್ನ ಶುರು ಮಾಡಿರುವಂತದ್ದು. ಪ್ರಮುಖವಾಗಿ ನವಗ್ರಹ ಹೋಮ ಆಗಿರಬಹುದು, ಗಣಪತಿ ಹೋಮ ಆಗಿರಬಹುದು, ಈ ರೀತಿಯಾದ ಸುಮಾರು 4-5 ಹೋಮಗಳನ್ನ ಮೈದಾನದ ಒಳಭಾಗದಲ್ಲೇ ಮಾಡಲಿಕ್ಕೆ ಇವತ್ತು ಕೆಎಸ್ಸಿನ ಪದಾಧಿಕಾರಿಗಳು ಮತ್ತೆ ನೂತನವಾಗಿ ಆದಂತಹ ಅಧ್ಯಕ್ಷರೇನಿದ್ದಾರೆ ಅವರೆಲ್ಲ ಸೇರಿಕೊಂಡು ಹೋಮವನ್ನ ಮಾಡಿರುವಂತದ್ದು. ಸುಮಾರು 6 ಜನ ಪುರೋಹಿತರು ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ದು, ಪ್ರಮುಖವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣದ ಬಳಿಕವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಒಂದಿಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು. ಮೈದಾನದಲ್ಲಿ ಪಂದ್ಯಾಕೂಟ ಆಗುತ್ತಾ ಇಲ್ವಾ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಕೂಟ ಆಗುತ್ತಾ ಇಲ್ವಾ ಅನ್ನುವಂತ ಒಂದು ಆತಂಕ ಇತ್ತು. ಕ್ರೀಡಾಭಿಮಾನಿಗಳು ಕೂಡ ಈ ಒಂದು ಪಂದ್ಯಾಕೂಟಕ್ಕೋಸ್ಕರ ಕಾಯ್ತಾ ಇದ್ರು. ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರಲಿ ಅನ್ನುವಂತಹ ಒಂದು ಆಸೆಯನ್ನು ಹೊಂದಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಆಸೆಗೆ ನಿರಾಸೆ ಆಗುವಂತೆ ಒಂದಿಷ್ಟು ಸಮಸ್ಯೆಗಳು ಎದುರಾಗಿತ್ತು ಅಂತ ಹೇಳಿದ್ರೆ, ಸರ್ಕಾರ ಕೂಡ ಮೈದಾನದ ಒಂದು ಗುಣಮಟ್ಟ ಹೇಗಿದೆ, ಮೈದಾನದ ಕಟ್ಟಡ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಶೀಲನೆ ನಡೆಸಿದ್ರು. ಅದಾದ ಬಳಿಕ ಈಗ ಮತ್ತೆ ವಿಜಯ್ ಹಜಾರೆ ಟ್ರೋಫಿ 24ನೇ ತಾರೀಕಿನಿಂದ ಆರಂಭ ಆಗೋ ಹಿನ್ನೆಲೆಯಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಕ್ರೀಡಾಪಟುಗಳಿಗಾಗ್ಲಿ ಕ್ರೀಡಾಭಿಮಾನಿಗಳಿಗಾಗ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಇರಲಿ, ಮತ್ತೆ ಚಿನ್ನಸ್ವಾಮಿ ಮೈದಾನಕ್ಕೆ ಮತ್ತೆ ಯಾವುದೇ ರೀತಿಯಾದಂತಹ ಚ್ಯುತಿ ಬರದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಏನಿದ್ದಾರೆ ಅವರು ಕೂಡ ಈ ಒಂದು ಹೋಮ ಹವನದಲ್ಲಿ ಭಾಗಿಯಾಗಿ ಯಾವುದೇ ರೀತಿಯಾದಂತಹ ಚ್ಯುತಿ ಬರದಂತೆ ಮೈದಾನದಲ್ಲಿ ನಿರಂತರವಾಗಿ ಪಂದ್ಯಾಕೂಟಗಳು ಆಗಬೇಕು, ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಾಟಗಳು ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮೋಹನ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.